ವೆಲ್ಕಮ್ ಟು ಮೈ ಚಾನಲ್. ಏನು ಮಾಡ್ತಾಯಿದ್ವಿ ನಾವು ಚಪಾತಿಗೆ ಎಗ್ ಮಸಾಲೆ ಮಾಡ್ತಾಯಿದ್ವಿ. ಅದು ನನ್ನ ಫೇವ್ರೆಟ್ ಡಿಶ್ ಆಗಿತ್ತು. ಅದು ಮಾಡ್ತಾಯಿದ್ದೀನಿ ಇವಾಗ ನೋಡಿ. ಅದು ಐಟಮ್ಸ್ ಬಂದು ಕೊತ್ತಂಬರಿ, ಪುದೀನ ಮತ್ತು 2 ಈರುಳ್ಳಿ, 1 ಟೊಮೆಟೊ ಮತ್ತು ಇಲ್ಲಿ ಚಕ್ಕೆ, ಲವಂಗ ಮತ್ತು ಇದು ಮೆಣಸು. ಇವಾಗ ಎಲ್ಲನೂ ರುಬ್ಬಕ್ಕೆ ಹಾಕೊಳ್ಳೋಣ. ಇವಾಗ ರುಬ್ಬಿದಾಯಿತು. ಇವಾಗ ಆಯಿತಾ, ಅದಾದಮೇಲೆ ಇವಾಗ ಒಂದು ಪ್ಯಾನ್ ತೊಗೊಳ್ಳೋಣ. ಅದಕ್ಕೆ ಒಂದು ಪ್ಯಾನಿಗೆ ಎಣ್ಣೆ ಹಾಕೊಳ್ಳೋಣ. ಅದಕ್ಕೆ ಪ್ಯಾನ್ ಹಾಕೋಕ್ಕೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನಕಾಯಿ. ಇವಾಗ ಸದ್ಯಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಹಸಿಮೆಣಸಿನಕಾಯಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ 2 ಪಲಾವ್ ಇದೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಬಿದ ಮಸಾಲೆನ ಹಾಕೊಳ್ಳೋಣ. ಇವಾಗ ಹಾಕೊಂಡಿದ್ದಾಯ್ತಲ್ಲ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿಗೆ ಹೋಗ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವಾಗ ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ನ ಫುಲ್ ಮಸಾಲೆಗಳನ್ನ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ಉಪ್ಪು ಹಾಕೊಂಡಿದ್ದಾರೆ. ಇವಾಗ ಚೆನ್ನಾಗಿ ಹಸಿ ವಾಸನೆ ಹೋಗ್ಬಿಟ್ಟ ತಿರ್ಗಾ ಮಿಕ್ಸ್ ಮಾಡ್ಕೊಬಿಡೋಣ. ಇವಾಗ ಮೊಟ್ಟೆನ ಬೇಯಿಸ್ಕೊಂಡಾಯ್ತು. ಆಮೇಲೆ ಇವಾಗ ಒಂದು ಮೊಟ್ಟೆನ ನೀವು ಅರ್ಧ ಒಂದು ಭಾಗ ಮಾಡ್ಕೊಳ್ಳಿ, ಓಕೆನಾ? ಮೊಟ್ಟೆ ಆಮೇಲೆ ಇವಾಗ ಹಾಕೊಳ್ಳೋಣ. ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ. ಆಯಿತಾ, ಎಲ್ಲ ಆಯಿತು. ಇವಾಗ ಫೈನಲಿ ಮುಗಿದಿದೆ. ಇನ್ನು 5 ನಿಮಿಷ ಕುದಿದ್ರೆ ಫೈನಲಿ ರೆಡಿ ಆಗಿದೆ, ಓಕೆನಾ? ಆ್ಯಂಡ್ ಇದ್ರ ಜೊತೆ ಚಪಾತಿ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಮಮ್ಮಿ ನಾನು ಚಪಾತಿಗೆ ಉಂಡೆ ಮಾಡ್ಕೊಡ್ತಾ ಇದ್ದೀನಿ. ನೋಡಿ, ಮನೆಯಲ್ಲಿ ಒತ್ತಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಮಮ್ಮಿಗೆ ಹೇಳಿದ್ವಿ. ಅವರು ಚಪಾತಿ ಒತ್ತಿದ್ದಾರೆ. ಆ ಕಡೆ ಹಂಚಿದಲ್ಲ, ಆ ಕಡೆ ಇದು ಬೇಯಿಸಕ್ಕೆ.
ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡೋಣ. ಗೈಸ್ ಸೂಪರ್ ಆಗಿದೆ.